ಕುಮಟಾ ತಾಲೂಕಾ ಆಡಳಿತ ಸೌಧದ ತಹಶೀಲ್ದಾರ್ ಕಚೇರಿ ಮೀಟಿಂಗ್ ಹಾಲ್ನಲ್ಲಿ ಶಾಸಕ ದಿನಕರ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ಬಗಾರ ಹುಕುಂ ಸಮಿತಿ ಸಭೆಯಲ್ಲಿ ಫಲಾನುಭವಿಗಳಿಗೆ ಭೂ ಹಂಚಿಕೆ ಕುರಿತು ಚರ್ಚಿಸಿ ನಿರ್ಣಯಿಸಲಾಯಿತು. ಫಲಾನುಭವಿಗಳಿಗೆ ಭೂ ಮಂಜೂರಿ ಕುರಿತು ಮಾಹಿತಿ ನೀಡಿ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಬಗಾರ್ ಹುಕುಂ ಸಮಿತಿಯಲ್ಲಿ ಒಟ್ಟು 8 ಅರ್ಜಿಗಳ ಮಂಜೂರಿ ನೀಡಲಾಯಿತು. ಬಸ್ತಿಕೇರಿಯ ನಾಸಿರ್ ಇಲಿಯಾಸ್ ಕಾಜಿ ಸಾಕಿರ್ ಬಸ್ತಿಕೇರಿ 20 ಗುಂಟೆ, ದೀವಳ್ಳಿಯ ಗಣಪತಿ ಲಿಂಗಪ್ಪ ನಾಯ್ಕ್ 1 ಎಕರೆ, ಯಾಣದ ಪರಮೇಶ್ವರ್ ಗೌಡ 3 ಎಕರೆ 12 ಗುಂಟೆ, ಯಾಣದ ಹರೀಶ್ ಮರಾಠಿ 1 ಎಕರೆ 23 ಗುಂಟೆ, ಮಳವಳ್ಳಿಯ ಕುಸುಮಾಕರ್ ಗೌಡ 2 ಎಕರೆ 9 ಗುಂಟೆ, ಆಣೆಯ ಅಳವಳ್ಳಿಯ ನಾರಾಯಣಗೌಡ 15 ಗುಂಟೆ, ಮಳವಳ್ಳಿಯ ಶೇಖರ್ ಗೌಡ 1 ಎಕರೆ 25 ಗುಂಟೆ, ಮಳವಳ್ಳಿಯ ಗೋಪಾಲ್ ಗೌಡ 1 ಎಕರೆ 15 ಗುಂಟೆ ಜಾಗವನ್ನು ಮಂಜೂರಿ ನೀಡಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್, ಹುಕುಂ ಸಮಿತಿಯ ಸದಸ್ಯರಾದ ಕುಮಾರ್ ಭಟ್, ಶ್ರೀಧರ್ ಕಲ್ಗದ್ದೆ ಇನ್ನಿತರರು ಉಪಸ್ಥಿತರಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.